ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರಾ ನಿಮ್ಮ ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ. ತುಂಬ ಜನ ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತೊಂದು ಪಾರ್ಸಲ್ ಬರೋದದ ನನಗೆ. ಫುಲ್ ಎಕ್ಸೈಟ್ ಆಗಿ ನಾನು. ಸರ್ಪ್ರೈಸ್ ಅಂತೇನಿಲ್ಲ. ನಾನು ಸಾರಿ ಬಿಸ್ನೆಸ್ ಮಾಡಾಕತ್ತೇನಿ, ಸೀರೆಯ ಬಿಸ್ನೆಸ್ ಮಾಡಾಕತ್ತೇನಿ. ಸೊ ಅದಕ್ಕೆ ಆರ್ಡರ್ ಹಾಕಿದ್ದೆ. ಅವು ಪಾರ್ಸಲ್ಸ್ ಬರತೈತಿ ಇವತ್ತು. ನನ್ನ ಸೀರೆಗಳು ಬರತ್ತವ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಶ್ರೀಕೃಷ್ಣ ಮಲ್ಕೊಂಡಾನ. ಮನೆ ಎಲ್ಲ ಹಿಂಗಿಟ್ಬಿಟ್ಟಾನವ. ಎಲ್ಲ ಸಾಮಾನೆಲ್ಲ ಕೆಡಿವಿ ಆಟ ಆಡಿ ಮಲ್ಕೊಂಡೈತದ. ಸೊ ಅವ ಹೇಳೋತಲ್ಲೇ ಪಾರ್ಸಲ್ ಬಂದ್ರೆ ಭಾಳ ಚಲೋ ಆಗುತ್ತೆ. ಅಂದ್ರೆ ನಾನು ವಿಡಿಯೋ ಮಾಡ್ಬೋದು ಆರಾಮಾಗಿ. ಇಲ್ಲ ಅಂದ್ರೆ ಮತ್ತು ನಾನು ಶ್ರೀಕೃಷ್ಣನ ಜೊತೆ ಆಟ ಆಡೋದ್ರಾಗ ಬ್ಯುಸಿ ಆಗಿಬಿಡ್ತೀನಿ. ಹೌದು, ನಾನು ಶ್ರೀಕೃಷ್ಣನ ಜೊತೆ ಆಟ ಆಡ್ತೀನಿ. ಅವರಿಗೆ ಅವ್ನು ನಮ್ಮ ಶ್ರೀಕೃಷ್ಣನ ಅಕ್ಕ ಅನರ್ಘ್ಯ ಸ್ಕೂಲಿಗೆ ಹೋಗಾಳ. ಹಾಗಾಗಿ ಆಕೆ ಸ್ಕೂಲಿಗೆ ಹೋದಾಗ ಆಡ್ತೈತಿ. ಆದ್ರೂ ಅವ್ನ ಜೊತೆಗೆ ಮನೆಗೆ ಯಾರೂ ಇಲ್ಲ ಅಂತ ಅನ್ನೋ ಫೀಲ್ ಬರಬಾರ್ದು ಅಂತ ಹೇಳಿ ಆಟ ಆಡ್ತೇನೆ ನಾನು. ಅವಾಗ ಕರ್ಕೊಂಡು ಕುಂದಿರ್ತಾನ. ಅಡ್ಗೆ ಮಾಡಕ್ ಬಿಡಂಗಿಲ್ಲ, ಕೆಲಸ ಮಾಡಕ್ ಬಿಡಂಗಿಲ್ಲ. ಅಮ್ಮ ಬಾ ಕೂತ್ಕೋ ಆಟ ಆಡೋಣ ಬಾ ಅಂತ ಹೇಳಿ ಡಿಶಿಮ್ ಆಟ ಆಡ್ತೀವಿ ನಾವು. ಸೊ ಮಲ್ಕೊಂಡನವ. ಈಗ ನನ್ನ ಪಾರ್ಸಲ್ ಬರೋದನ್ನ ಕಾಯಕತ್ತೀನಿ ನಾನು. ನಿನ್ನೆನೆ ಬರ್ಬೇಕಿತ್ತು ಅದು ಪಾರ್ಸಲ್, ಸ್ವಲ್ಪ ಲೇಟ್ ಆಯ್ತು. ಸೊ ನಾನು ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಯಾವ ಥರದ ಸೀರೆಗಳನ್ನೆಲ್ಲ ತರಿಸಿದ್ದೀನಿ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ID ಲಕ್ಕಿಲಿ ಲಕ್ಷ್ಮಿ ಅಂತ ಇದ್ದೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ನಾನು ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. 2 ಅಕೌಂಟ್ ಇದೆ ನಂದು. ಲಕ್ಕಿಲಿ ಲಕ್ಷ್ಮಿ 1, ಲಕ್ಕಿಲಿ ಲಕ್ಷ್ಮಿ ಅಂತ 2 ಅಕೌಂಟ್ ಇದೆ ನಂದು. ನೀವು ಅಲ್ಲೂ ಕೂಡ ನನ್ನ ಮಿನಿ ವ್ಲಾಗ್ಸ್ನ ನೋಡ್ಬೋದು. ನಾನು ಮಾಡೋ ರೀಲ್ಸ್ಗಳನ್ನೆಲ್ಲ ನೀವು ಅಲ್ಲಿ ಹೋಗಿ ನೋಡ್ಬೋದು. ಪೋಸ್ಟ್ ಮ್ಯಾನ್ ಬಂದು ಕೊಟ್ಟು ಹೋದ್ರು ಪಾರ್ಸಲ್. ಸೀರೆ ಪಾರ್ಸಲ್ ಬಂತು. 14 kg ಐತೆ ಅಂತದ. 10 kg ಮೇಲೆ ಇರೋದನ್ನ ನಾವು ಡೆಲಿವರಿ ಮಾಡಲ್ಲ ಅಂತಂದ್ರೆ ಪೋಸ್ಟ್ ಆಫೀಸ್ನವರು. ಸೊ ನೀವೇ ಬಂದು ರಿಸೀವ್ ಮಾಡಿರಿ ನಿಮ್ಮ ಪಾರ್ಸಲ್ ಅಂದರು. ನಮಗೆ ಆಗಂಗಿಲ್ಲ, ನಾನು ಒಬ್ಬಕ್ಕೆ ಇದ್ದೀನಿ. ಸೊ ನೀವೇ ಹೆಂಗಾರ ಮಾಡಿ ತಂದುಕೊಡ್ರಿ ಅಂದೆ. ಪಾಪ ತಂದು ಕೊಟ್ಟರು. ಇದು ನನ್ನ ಪಾರ್ಸಲ್. ಇದು ತುಂಬ ಸೀರೆಗಳಿರೋದು. ಸೂತಿದ್ಬಿಟ್ಟದ. ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಶಾಪ್ ಅವರು. ಬಂದೇ ಬಿಡ್ತು. ಮನ್ಯಾಗ ಯಾರು ಇಲ್ಲ. ಸೊ ಅವ್ರು ವಿಡಿಯೋ ಮಾಡ್ತಾರ, ನಾನು ತೋರಿಸ್ತೀನಿ ನಿಮ್ಗೆ ಅನ್ನೋಕೆ. ಹಾಗಾಗಿ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋನ ಶೂಟ್ ಮಾಡ್ತಾ ನಾನು ನಿಮ್ಗೆ ಸೀರೆನ ತೋರಿಸ್ತೇನೆ. ನಮ್ಮ ಪಾರ್ಸಲ್ ಬಂದಿರೋದ್ರಿಂದ ಫಸ್ಟ್ ಟೈಮ್ ನಾನೇ ಹೋಗಿ ಅಲ್ಲೇ ನಾನು ಹ್ಯಾಂಡ್ ಪಿಕ್ ಮಾಡಿದ್ದೆ. ಸೊ ಅವನ್ನ ಪಾರ್ಸಲ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಪಾರ್ಸಲ್ ಬಂದಿರೋದು, ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತ. ಒಳ್ಳೆ ಸೀರೆಗಳನ್ನ, ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ಸೀರೆಗಳನ್ನ ತರಿಸಿದ್ದೀನಿ. ನಾನು ಕೂಡ ಇದೇ ಸೀರೆಗಳನ್ನ ಉಡ್ತಾ ಇದ್ದೀನಿ. ಸೊ ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆ ನಾನು ಇದನ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಮೊದಲಿಂದನೂ ಒಂದು ಐಡಿಯಾ ಇತ್ತು. ಏನು ಮಾಡಬೇಕು ಅಂದಾಗ ಸೀರೆಗಳ ಬಗ್ಗೆನೇ ಇತ್ತು ನನಗೆ. ಯಾಕಂದ್ರೆ ನಾನು ನೋಡುವಂಥ ಸೀರೆಗಳನ್ನ ನಮ್ಮ ಸ್ಕೂಲಲ್ಲಿ, ಕಾಲೇಜಸ್ಸಲ್ಲಿ ನನ್ನ ಕೊಲೀಗ್ಸ್ ಎಲ್ಲ ಕೇಳ್ತಿದ್ರು. ಹಾಗಾಗಿ ನಿಮ್ಮಂಥ ಸೀರೆಗಳು ಎಲ್ಲಿ ಸಿಗ್ತವ್ರಿ, ನೀವು ಎಷ್ಟು ಚೆನ್ನಾಗಿ ಉಡ್ತೀವ್ರಿ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಅಂದರೆ ನಾನು ಯೂಶ್ವಲಿ ಉಡ್ತಿದ್ದಿದ್ದು ಸ್ಕೂಲು ಮತ್ತು ಟೀಚಿಂಗ್ ಪ್ರೊಫೆಷನ್ ಅಂದ ತಕ್ಷಣ ಸ್ವಲ್ಪ ನಾನು ಕಾಟನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಿದ್ದೆ. ಮತ್ತು ಈವನ್ ನನ್ನ ಬ್ಲೌಸಸ್ ಆಗಿರ್ಬೋದು, ಕುಬ್ಸಗಳನ್ನ ಗುಡದ ಕಣನ ಉಡ್ತಿದ್ದೆ ನಾನು.
ಹಾಗಾಗಿ ಎಲ್ಲರೂ ಕೇಳೋರು ನೀವೆಲ್ಲಿ ತಗೋತೀರಿ, ನೀವು ಚಂದ ಅದಾವ ಅಂತ ಹೇಳಿ. ಸೊ ಅವ್ರು ಕೇಳೋದಕ್ಕೋಸ್ಕರ ನಾನು ಮಾರಬೇಕಲ್ಲ ಅಂತ ಅನ್ನಿಸ್ತು. ಇವಾಗಂತೂ ನಾನು ಟೀಚಿಂಗ್ ಬಿಟ್ಟಿದ್ದೀನಿ, ಹಾಗಾಗಿ ರಿಸ್ಕ್ ತಗೊಂಡು ಇದನ್ನ ಮಾಡ್ತಾ ಇದ್ದೀನಿ. ರಿಸ್ಕ್ ಅಂತೇನಿಲ್ಲ, ಇದು ನನ್ನ ಓನ್ ರಿಸ್ಕ್. ನಮ್ಮ ಮನೆಯವ್ರೆಲ್ಲರ ಸಪೋರ್ಟ್ ಇದೆ. ಬಟ್ ನಾನು ಅವರೆಲ್ಲರಿಗೂ ಹೇಳಿದ್ದೀನಿ, ಇದ್ರ ಜವಾಬ್ದಾರಿ ಸಂಪೂರ್ಣವಾಗಿ ಲಾಭ ಆಗಲಿ ನಷ್ಟ ಆಗಲಿ ನಂದು ಮಾತ್ರ. ಲಾಭ ಆದರೆ ನಮ್ಮ ಮನೆಯವ್ರದ್ದು ಕ್ರೆಡಿಟ್, ಯಾಕಂದರೆ ಅವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಅಣ್ಣ ಕಾಂಚಿಪುರಂಗೆಲ್ಲ ಕರ್ಕೊಂಡು ಹೋಗಿದ್ದ. ಸೊ ಆ ಎಲ್ಲ ಸೀರೆಗಳು, ಇವನ್ ಹೈದರಾಬಾದಿಂದ ಸೀರೆಗಳು ಮೊನ್ನೆ ಕೇರಳದಿಂದ ತರಿಸ್ತಾ. ಅವನು ಆ್ಯಕ್ಚುಲಿ ಎಲೆಕ್ಷನ್ ಡ್ಯೂಟಿಲಿದ್ದ. ಅವ್ನಿಗೆ ಎಷ್ಟು ಬ್ಯುಸಿ ಆಗಿತ್ತ ಅಂದರೆ, ಆ ಬ್ಯುಸಿ ನಡುವೆನೂ ನಮ್ಮ ತಂಗಿ ಏನೋ ಒಂದು ಮಾಡ್ತಾಳೆ, ಅವಳಿಗೇನೋ ಇಂಟ್ರೆಸ್ಟ್ ಇದೆ. ಸ್ಯಾಂಪಲ್ಗೋಸ್ಕರ ನನಗೊಂದಿಷ್ಟು ಸೀರೆಗಳನ್ನ ಕಳಿಸಿದ್ದು. ಅವು ಅಷ್ಟೇ ತುಂಬ ಚೆನ್ನಾಗಿದೆ ಆ ಸೀರೆಗಳು. ಅವನು ತೋರಿಸಿದ್ದೀನಿ ಆಲ್ರೆಡಿ ನಾನು ವಿಡಿಯೋದೊಳಗೆ. ಸೊ ಇನ್ನೊಂದ್ಸಲಿ ತೋರಿಸ್ತೀನಿ ಅಂತ. ಕಂಪ್ಲೀಟ್ಲಿ ನಾನೇ ಖುದ್ದಾಗಿ ಈ ಸೀರೆಗಳನ್ನ ನೋಡಿ ಆರಿಸಿರುವಂಥದ್ದು. ಅದ್ರ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು, ಯಾಕಂದರೆ ನಾನಲ್ಲಿ ಬಿಸ್ನೆಸ್ಗೆ ಅಂತ ಹೋಗಿದ್ದೆ. ಸೊ ವಿಡಿಯೋ ಮಾಡಬೇಕು ಅನ್ನೋ ಐಡಿಯಾ ಬರಲಿಲ್ಲ ನನಗೆ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ಒಂದು 4-5 ಕಡೆ ಎಲ್ಲ ಓಡಾಡಿ. ಸೊ ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ನೇಕಾರರು ನೇಗೇನ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೀಟಾಗಿ ನಾನು ತುಂಬ ಓಡಾಡಿ ಕೊನೆಗೆ ಒಂದು ಕಡೆ ನನಗೆ ಸೀರೆಗಳು ಸಿಕ್ತು. ಸೊ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ ನಾನು. ವಿಡಿಯೋ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ನನಗೆ ಸಾಕಾಗ್ಬಿಟ್ಟಿತ್ತು ನನಗೆ. ಹಾಗಾಗಿ ಈ ಸೀರೆಗಳನ್ನ ತರಿಸಿದ್ದೀನಿ. ಫೈನಲಿ ಓಪನ್ ಆಗ್ತಿದೆ ನಮ್ಮ ಪಾರ್ಸಲ್. ನಮ್ಮ ಮನೇಲಿ ನಮ್ಮಮ್ಮ, ನಮ್ಮ ಅವ್ವಾರು, ನಮ್ಮ ಅಕ್ಕಾರು, ಮತ್ತು ನಮ್ಮ ಮಾವಾರು, ಅಂದರೆ ನಮ್ಮ ಅಕ್ಕನ ಗಂಡಂದ್ರು, ಮತ್ತು ನಮ್ಮ ಅಣ್ಣ ಫುಲ್ ಸಪೋರ್ಟಿವ್. ನಿನಗೆ ಯಾವ ಥರದ ಸೀರೆಗಳು ಬೇಕು ಹೇಳು, ನಿನಗೆ ಎಲ್ಲಿಗೆ ಹೋಗ್ಬೇಕು ಹೇಳು ಅಂಥೇಳಿ. ಈವನ್ ನಾನು ತೊಗೊಂಡಿರೋಂಥ ಸೀರೆಗಳನ್ನೇ ಮೊನ್ನೆ ನಮ್ಮ ಮಾಮಾರು ಪ್ರೆಸೆಂಟ್ ಮಾಡಿದ್ರು ನಮ್ಮೆಲ್ರಿಗೂ. ನಮ್ಮ ದೊಡ್ಡ ಮಾಮಾರು, ನಮ್ಮ ದೊಡ್ಡಕ್ಕ ತಾವು ಕೂಡ ತೊಗೊಂಡ್ರು ಚೆನ್ನಾಗಿದ್ದವು ಸೀರೆಗಳು ಅಂತ ಹೇಳಿ. ಫಸ್ಟ್ ಪಾರ್ಸಲಿಂದ ತೊಗೊಂಡಿದ್ದೆ ನಮ್ಮ ರಾಜೇಶ್ವರಿ ಅಕ್ಕ ಮತ್ತು ನಮ್ಮ ದೊಡ್ಡಕ್ಕ. ನಮ್ಮ ದೊಡ್ಡ ಮಾಮಾರಂತೂ ಎಲ್ರಿಗೂ ಒಂದು ಸೀರೆ ಕೊಡಿಸ್ಬಿಟ್ರು. ಎಷ್ಟು ಚೆನ್ನಾಗಿದ್ದಾವೆ ಸೀರೆಗಳು, ತೊಗೊಳ್ರಿ. ಇವನ್ ನನಗೂ ಒಂದು ಸೀರೆ ಕೊಟ್ಟರು, ಎಲ್ಲರಿಗೂ ಅಂದಮೇಲೆ ಎಲ್ರಿಗೂ ಕೊಟ್ಟರು. ಹೀಗಿದೆ ನನ್ನ ಪಾರ್ಸಲ್. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, ಎಲ್ಲೂ ಏನೂ ಡ್ಯಾಮೇಜ್ ಆಗಬಾರ್ದು. ಮಳೆ ಬೇರೆ ಶುರು ಆಗಿತ್ತು 2 ದಿನದಿಂದ. ಆ ಮಳೆಯಲ್ಲಿ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಳಗಡೆ ಫುಲ್ ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕಿ ಮಾಡಿದ್ದಾರೆ. ತೋರಿಸ್ತೀನಿ, ತುಂಬ ಚೆನ್ನಾಗಿ ಸಿಕ್ಕರು. ಇವನ್ ನನಗೆ ಸಿಕ್ಕಿರುವಂಥ ಒಂದು ಏನು ಶಾಪ್ ಅಥವಾ ನೇಕರ್ ಏನಿದ್ದಾರೆ ಓನರ್, ಅವರು ಅಷ್ಟೇ ತುಂಬಾ ಸಪೋರ್ಟಿವ್. ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ, ಇವಾಗ ತಾನೇ ಸ್ಟಾರ್ಟ್ ಮಾಡ್ತಿದ್ದೀಯಮ್ಮ ಅಂಥೇಳಿ ನಾನು 2 ಪೀಸ್ ಕೇಳಿದ್ರು, ಸ್ಯಾಂಪಲ್ ಪೀಸು ಅವನು ಸಹಿತ ನನಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಟ್ಟರು. ತುಂಬ ಒಳ್ಳೆ ಸೀರೆಗಳನ್ನ ತೋರಿಸಿದ್ರು, ತುಂಬ ಚೆನ್ನಾಗಿ ತೋರಿಸಿದ್ರು. ಸಿಟ್ ಮಾಡ್ಕೊಳ್ದೆ ನಮ್ಗೆ ಇದು ಬೇಡ ರೀ ಅಂದ ತಕ್ಷಣ, ತುಂಬ ಸೀರೆ ತೋರಿಸಿದ ಮೇಲೂ ನಾನು ಇದು ಬೇಡ ಸೀರೆ ಅಂದ ತಕ್ಷಣ ಅವ್ರೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಆಯಿತು ನಿಮ್ಗೆ ಇಷ್ಟ ಆಗಿದ್ದು ನೋಡ್ರಿ ಅಂತ ಹೇಳಿ. ಆಮೇಲೆ ಹೇಗೆಲ್ಲ ಕಸ್ಟಮರಿಗೆ ಹೇಗೆ ನಾವು ಪ್ರೈಸ್ಗಳನ್ನ ಹೇಳಬೇಕು, ಇದ್ರ ಪ್ರೈಸ್ ಎಷ್ಟಿದೆ, ಒರಿಜಿನಲ್ ಇದ್ರ ಪ್ರೈಸ್ ಎಷ್ಟನ್ನು ಮಾರ್ತಾರ ಶಾಪಲ್ಲಿ, ನಾನು ಎಷ್ಟಕ್ಕೆ ಮಾರಬೇಕು, ಇದೆಲ್ಲವನ್ನು ಕೂಡ ಹೇಳ್ಕೊಟ್ರು. ಬೊಟಿಕ್ಗಳಲ್ಲಿ ಮಾರುವಂಥ ಸೀರೆಗಳ ಪ್ರೈಸ್ ಇಷ್ಟಿರುತ್ತೆ ಪ್ರತಿಯೊಂದು. ಇವನ್ ನಾನು ಸೀರೆಗಳನ್ನ ನೋಡಿ ಬಂದಿದ್ದೆ. ನಾನು ಸೀರೆಗಳನ್ನ ತೊಗೊಂಡು ಬಂದಿದ್ದೆ. ಅದ್ರಲ್ಲಿ ನನಗೆ ನಮ್ಮ ಶ್ರೀಕೃಷ್ಣ ಆಯ್ತು ಅನಿಸ್ತೈತಿ. ಹೇಳೋ ಟೈಮ್ ಆಯ್ತು. ನಮ್ಮ ಶ್ರೀಕೃಷ್ಣ ಸುಸ್ಸು ಮಾಡಿಬಿಟ್ಟಿದ್ದ ಅವ ಜೋಳಕ್ಯಾಗ, ಹಾಗಾಗಿ ಅವ್ನ ಒಳಗೆ ಒಯ್ದು ಬೆಡ್ ಮೇಲೆ ಹಾಕಿದ್ದೆ ನಾನು, ಕಾಟ್ ಮೇಲೆ. ಇವನ್ ನಾನು ಸೀರೆಗಳನ್ನ ತೊಗೊಂಡು ಬಂದಿದ್ದೆ. ಎಷ್ಟೊಂದು ಸೀರೆಗಳು ಸೇಲ್ ಆಯಿತು ನಂದು. ಊರಲ್ಲಿ ಫಸ್ಟ್ ಮಾರಿದ್ದು ನಾನು. ಊರಲ್ಲಿ ತುಂಬ ಸೀರೆಗಳು ಹೋಯ್ತು, ಕೂಸುಗಳು ಹೋಯ್ತು. ಏನು ಸೇಲ್ ಆಗಿರೋಂಥ ಐಟಮ್ಸ್ನೆಲ್ಲ ರೀಸ್ಟಾಕ್ ಮಾಡೋದಿತ್ತು. ಅದನ್ನು ಕೂಡ ಆ್ಯಡ್ ಮಾಡಿದಾಗ ನಾನು ವಿಡಿಯೋ ಕಾಲ್ ಮಾಡಿ, ಫೋನ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನನಗೆ. ಒಂಚೂರು ಬೇಜಾರಿಲ್ಲ. ಇವನ್ ನಾನು ಒಂದು ಸೀರೆನ ಸೆಲೆಕ್ಟ್ ಮಾಡದೆ ಹೋದರೆ ಇನ್ನೊಂದ್ಸಲಿ ಅವರೇ ಫೋನ್ ಮಾಡಿ ಕೇಳ್ತಿದ್ರು. ಪ್ರತಿಯೊಂದು ಫೋನ್ ಮಾಡಿ ಅವರೇ ನನಗೆ ಹೇಳ್ತಿದ್ರು, ಹೇಗಿದೆ ಅಮ್ಮ ನಿನಗೆ, ಸರಿನಾ, ಈ ಸೀರೆ ಓಕೆನಾ, ಈ ಸೀರೆ ಇದೆ ನೋಡು ಅಂತ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನನಗೆ. ಸೊ ಆ ಅಂಕಲ್ಗೂ ಕೂಡ ತುಂಬ ಥ್ಯಾಂಕ್ಸ್. ಅವ್ರ ಬಳಿ ಇರೋಂಥ ಕೆಲಸಗಾರರಿಗೂ ಥ್ಯಾಂಕ್ಸ್, ಯಾಕಂದರೆ ಅವರೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಒಂದಿಷ್ಟು ಬೇಜಾರು ಮಾಡ್ಕೊಳ್ಳಿಲ್ಲ. ಏನಪ್ಪ ವಿಡಿಯೋ ಕಾಲು ಅದು ಇದು ಅಂತ. ಕೆಲವೊಬ್ರು ಕಾಂಟ್ಯಾಕ್ಟ್ ಮಾಡಿದ್ದೀನಿ ನಾನು ತುಂಬ ಜನರನ್ನ. ಅವ್ರು ತುಂಬ ಮಾತಾಡೋನೋ ಬೇಡೋ ಅಂತ ಎಲ್ಲ ಮಾಡ್ತಾರೆ. ಬಟ್ ಇವ್ರು ಹಂಗಲ್ಲ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ತುಂಬ ಟೈಟ್ ಆಗಿತ್ತಿದ್ದು. ಅವ್ರು ಹೆಂಗೆ ಇಳಿಸಾರೋ ಏನೋ ಗೊತ್ತಿಲ್ಲ. ಎರಡು ಮೂರು ರಟ್ಟೆಲ್ಲ ಹಾಕಿ ಕರೆಕ್ಟಾಗಿ ಪ್ಲಾಸ್ಟಿಕ್ ಎಲ್ಲ ಹಾಕಿ ಪ್ಯಾಕ್ ಮಾಡ್ಯಾರ. ಸಣ್ಣದಿಂದ ಕಟ್ಟಿದಾರ. ಈಗ ಸಣ್ಣ ಬಿಚ್ಚ ಸಣ್ಣ
ಈ ನೆಲದ ಒಂದು ಸೊಗಡೇನಿದೆ ಅದು ಈ ನೆಲದ ಸೀರೆಗಳನ್ನ ಉಡೋದ್ರ ಮೂಲಕ ಇದೆ. ನಾವೆಲ್ಲ ಅನ್ಕೊಳ್ತೀವಿ, ತುಂಬಾ ಜನ ಏನ್ ಅನ್ಕೊತಾರ ಅಂದ್ರ ಈ ಇಲ್ಕಲ್ ಸೀರೆ ಉಡೋರು ಮುದುಕೂರ್ ಸೀರೆ, ಹಳ್ಳಿಯವ್ರ ಸೀರೆ ಅನ್ಕೋತಾರ. ತಪ್ಪದು. ಅದು ಎಲ್ಲಾರು ಉಡುವಂತ ಸೀರೆ. ಇವಾಗ ಫ್ಯಾನ್ಸಿ ಸೀರೆಗಳು, ಪಾಲಿಸ್ಟರ್ ಪತ್ಲಗಳು ಅವು ಇವು ಅಂತ ಬಂದು ಆ ಟ್ಯಾಗ್ ಬಂದಿದೆ. ಅದನ್ನ ನಾವೇ ಚೇಂಜ್ ಮಾಡ್ಬೇಕಾಗಿರೋದು ಇವಾಗ. ನಮ್ಮ ಅಕ್ಕ ಬರೋತನ ಪಾರ್ಸಲ್ ಬಿಚ್ಚಬಾರ್ದು ಅನ್ಕೊಂಡಿದ್ದೆ, ಬಟ್ ನನಗೆ ತಡೆಯಕ್ ಆಗ್ತಿಲ್ಲ. ಮೊದಲು ಬಿಚ್ಚೋಣ ಅಂತೇಳಿ ಬಿಚ್ಚಾಕತ್ತೀನಿ. ಅಕ್ಕಂದು ಎಕ್ಸಾಮ್ ಡ್ಯೂಟಿ ಇದೆ, ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವು. ಸೊ ಎಕ್ಸ್ಟರ್ನಲ್ ಆಗಿ ಅಕ್ಕ ಡ್ಯೂಟಿಗೆ ಹೋಗಾಳ. ನಮ್ಮ ಶ್ರೀಕೃಷ್ಣ ಮಲ್ಕೊಂಡ, ನಮ್ಮ ಮನೆಯವ್ರಿಗೆ ಸ್ಕೂಲಿಗೆ ಹೋಗಾಳ. ನಾನು ನಮ್ಮ ಶ್ರೀಕೃಷ್ಣ ಇಬ್ಬರೇ ಮಜಾ ಮಾಡ್ತಿರ್ತೀವಿ ನಾವಿಬ್ರು. ಆ ಮಲ್ಗಳಿಗೆ ಇದು ಮಜಾ. ಅವ ಎದ್ನಂದ್ರೆ ಮತ್ತೆ ಬಿಚ್ಚಕ್ಕಾಗಲ್ಲ. ಬಂದು ಮಮ್ಮ ನಾನು ಬಿಸ್ತೀನಿ, ಮಮ್ಮ ನಾನು ಬಿಸ್ತೀನಿ ಅಂತಾನ. ಈ ಟೆನ್ಷನ್ ತಗೊಳೋ ಕೆಲಸಕ್ಕಿಂತ ಟೆನ್ಷನ್ ಕೊಡ್ತೀನಿ ನಾನು ನಮ್ಮ ಮನೆಯವರಿಗೆ. ನಾನು ಮಾಡೋ ಕೆಲಸದಿಂದ ಅವ್ರಿಗೆಲ್ಲ ಟೆನ್ಷನ್. ನನಗೆ ಟೆನ್ಷನ್ ಹಾಕಬಾರ್ದು ಅಂತ ಹೇಳಿ ಪಾಪ ಅವರೆಲ್ಲ ಎಷ್ಟು ಸಪೋರ್ಟಿವ್, ಎಷ್ಟು ಅಂದ್ರೆ ನಿಜ ಪುಣ್ಯ ಮಾಡಿ. ನಾನು ಇನ್ನೂ 1000 ಸಲ ಹೇಳ್ತೀನಿ, ನಮ್ಮ ಮನೆಯವ್ರನ್ನ ಬಿಡಕ್ಕೆ ನಾನು ಭಾಳ ಪುಣ್ಯ ಮಾಡೀನಿ. ನಮ್ಮ ಮಮ್ಮಿ ಅಂತೂ ಫುಲ್ ಎಂಕರೇಜ್ಮೆಂಟ್. ನಾನು ಒಂದು ಸೀರೆ ಕುಚ್ಚು ಕಟ್ಟೋದನ್ನ ಸಹಿತ ನಮ್ಮ ಮಮ್ಮಿ ಪ್ರತಿ ದಿನ ನೋಡ್ತಾಳ, ಎಷ್ಟು ಚಂದ ಕಟ್ಟಾಳ ನನ್ನ ಮಗಳು ಅಂತೇಳಿ. ಚಂದಾಗಿತ್ತು ಅಂತ ಹೇಳ್ತಾಳೆ ನಮ್ಮ ಮಮ್ಮಿ. ನಾನು ಇನ್ನೂ ಮಾಡ್ತೀನಿ ಅಂದಾಗ ನಮ್ಮಮ್ಮ ಎದುರಿಗೆ ಕುಂದಿರ್ತಾರ. ನಾವು ಯಾರು ಏನು ಮಾಡಿದ್ರು ನಮ್ಮಮ್ಮ ಫುಲ್ ಸಪೋರ್ಟಿವ್. ಅದ್ರಾಗ ನನಗೆ ಸ್ವಲ್ಪ ಹುಚ್ಚು ಜಾಸ್ತಿ. ಕ್ರೇಜಿ ಗರ್ಲ್. ಸೊ ಕಂಪ್ಲೀಟ್ಲಿ ಪ್ಯಾಕ್ ಮಾಡಿ ಕಳ್ಸಿದಾರ ಅವರು ಎಲ್ಲ. ಪ್ಲಾಸ್ಟಿಕ್ ಒಂದ್ ಬಿಟ್ಟು 2 ಕವರ್ ಪ್ಲಾಸ್ಟಿಕ್ ಹಾಕಿ. ಯಾಕಂದ್ರೆ ಮಳೆ ಬೇರೆ ಬರ್ತಿತ್ತಾ, ಸೀರೆ ಬೇರೆ ಇದು ತುಂಬಾ ಸೀರೆ ಆಗಿರೋದ್ರಿಂದ ಸುಮಾರು ಡೆಲಿಕೇಟ್ ಆಗಿ, ಅಂದ್ರೆ ಸೀರೆಗಳಾಗಿರೋದ್ರಿಂದ ಮಳೇಲಿ ತೊಯ್ಬಾರ್ದು, ಏನೂ ಆಗ್ಬಾರ್ದು ಇವಕ್ಕೆ, ಒಂದಿಷ್ಟು ಏನೂ ಆಗ್ಬಾರ್ದು. ಸೊ ಅದಕ್ಕೋಸ್ಕರ ಡಬಲ್ ರ್ಯಾಪ್ ಮಾಡಿ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಹಾಕಿ, 2 ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ, ಮೇಲೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ಕೊಟ್ಟಿರೋದು. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಕುಬುಸ ನನಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನನಗೋಸ್ಕರ ಅಂತ ತರಿಸ್ಕೊಂಡೆ. ಇದು ಆಕ್ಚುಲಿ ರೆಡ್ ಅನ್ಕೊಂಡೆ ನಾನು, ಇದು ಪಿಂಕ್ ಇದೆ. ಇದು ಎಷ್ಟು ಚೆನ್ನಾಗಿದೆ, ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ. ಇದು ನನ್ನ ಹತ್ರ ತುಂಬಾ ಕುಬುಸದ ಕಲೆಕ್ಷನ್ಸ್ ಇದಾವು, ಅವನ್ನ ನಾನು ನಿಮ್ಗೆ ತೋರಿಸ್ತೀನಿ ಒಂದ್ಸರಿ ಲಾಗ್ ಮಾಡ್ಬಿಟ್ಟು. ಏನ್ ಚೆನ್ನಾಗಿದೆ. ನಮ್ದು ಚಿಕ್ಕಿ ಪರಸ್ ಪಟ್ಟಿ ಬಂತಂದ್ರ ಸಾಕು, ಭಾಳ ಚಂದ ಅನಿಸ್ತದೆ. ಅದ್ರಂತ ಬಾರ್ಡ್ರೇ ಎಲ್ಲೂ ಇಲ್ಲ. ಚಿಕ್ಕಿ ಪರಸ್ ಅಂದ್ರೆ ನಿಮ್ಗೆ ಪೈಠಾಣಿ ಒಳಗೂ ಸಿಗುತ್ತೆ, ಪೈಠಾಣಿ ಪೌಡರ್ ಬರ್ತೈತಲ್ಲ, ಸೇಮ್ ಸ್ವಲ್ಪ ಸೇಮ್ ಇದೆ ಅಷ್ಟ. ಇದೆ ನೋಡ್ರಿ, ಗಾಡಿ ದಡಿ ಸಾರಿ. ಈ ತರ ಪ್ಲೇನ್ ಬರುತ್ತಲ್ಲ, ಇದೇ ಗಾಡಿ ದಡಿ ಅಂತ ನೋಡಿ. ಇದೇ ಪಟ್ಟೆ ತಂಚು ಸೀರೆ ಅಂತ ಹೇಳಿದ್ದು. ಪ್ಯೂರ್ ಕಾಟನ್ ಇದೆ, ಬಾರ್ಡರ್ ಕಾಟನ್, ಎಲ್ಲಾನು ಕಾಟನ್. ಸರಕು ಪಟ್ಟಿ ಸರಿಗೆ ಬರ್ತದೆ ಕಾಣುತ್ತೆ. ನಾನು ಇನ್ನೂ ನೋಡಿಲ್ಲ, ಓಪನ್ ಮಾಡಿ ನೋಡ್ತೀನಿ. ನನಗೆ ತುಂಬ ಇಷ್ಟ ಇದೆ. ನಾನು ಗಜೇಂದ್ರಗಢದವಳು. ಗಜೇಂದ್ರಗಢದಲ್ಲಿ ನನ್ನ ಕಾಲೇಜಸ್ ಎಲ್ಲ ಮುಗಿದಿರೋದು. ಗಜೇಂದ್ರಗಢದಲ್ಲಿ ನಾವು ಎಷ್ಟು ಓಡಾಡ್ತೀವಲ್ಲೆಲ್ಲ, ಎಷ್ಟು ವ್ಯಾಪಾರ ಮಾಡ್ತೀವಿ ನಾವು. ಒಂದಿನೂ ಯಾವ ಶಾಪಲ್ಲಿ ಈ ಸೀರೆಗಳನ್ನ ಕೇಳಲಿಲ್ಲ, ಈ ಸೀರೆಗಳು ಅಲ್ಲಿ ಸಿಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಇದು ಗಜೇಂದ್ರಗಢದ ಪಟ್ಟೆದಂಚು ಸೀರೆ ಅಂತಾರೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಯಾಕಂದ್ರೆ ಅಲ್ಲಿ ಯಾರು ಉಡೋದೇ ಇಲ್ಲ, ಎಲ್ಲರೂ ಪತ್ಲ ಉಡ್ತೀವಿ. ಪತ್ಲ ಉಡ್ತಾರ ಹಳ್ಳಿ ಒಳಗೆಲ್ಲ, ನಾವು ಸಹಿತ. ಸೊ ಹಿಂಗಿರ್ಬೇಕಾದ್ರೆ ನನಗೆ ಈ ಸೀರೆ ಗಜೇಂದ್ರಗಢದಂತ ಗೊತ್ತೇ ಇರಲಿಲ್ಲ, ಇತ್ತೀಚೆಗೆ ಗೊತ್ತಾಗಿರೋದು. ಸೊ ನನಗೋಸ್ಕರ ಅಂತ ಒಂದು ಸೀರೆ ಫಿಕ್ಸು, ನಮ್ಮ ಅಕ್ಕಂಗೆ ಒಂದು ಸೀರೆ ಫಿಕ್ಸು. ಎಲ್ಲರೂ ಪರ್ಚೇಸ್ ಮಾಡ್ತಾರೆ ನಮ್ಮ ಅಕ್ಕಾರ, ನನ್ನ ಹತ್ರನೇ ಪರ್ಚೇಸ್ ಮಾಡ್ತಾರೆ. ನಾನು ನನಗೋಸ್ಕರ ಅಂತ ಎತ್ತಿಟ್ಕೊಂತೀನಿ. ತುಂಬ ಒಳ್ಳೆ ಕಾಂಬಿನೇಷನ್ನಲ್ಲಿ ತುಂಬ ಒಳ್ಳೆ ಸೀರೆಗಳಿದ್ದಾವೆ. ಇವನ್ನೆಲ್ಲ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಇಲ್ಲಿ ನೋಡ್ರಿ, ಕಣದ ಫುಲ್ ಟ್ರೆಂಡಿಂಗ್ ಮಾಡೋ ನಡೆಯತ್ತೈತಿದೆ. ಇಲ್ಕಲಿನ ಕಣದ ಸಾರಿ. ಇದರಲ್ಲಿ ಇನ್ನೂ ಬೇರೆ ಡಿಸೈನ್, ಬೇರೆ ಪ್ಯಾಟರ್ನ್ ಒಳಗೆ ಸಿಗ್ತಾವೆ, ಬೇರೆ ಕಲರ್ ಕಾಂಬಿನೇಷನ್ ಎಲ್ಲ ಸಿಗ್ತಾವೆ ಕಣದ ಸಾರಿ ಒಳಗೆ. ಇದೊಂದು ಸ್ಯಾಂಪಲ್ಗೆ ಅಂತ ತರ್ಸಿನಿ, ಯಾಕಂದ್ರೆ ಕಾಸ್ಟ್ಲಿ ಆಗ್ತಾವು. ಎಲ್ಲರೂ ಕೇಳ್ತಾರ, ಬಟ್ ಕಾಸ್ಟ್ಲಿ ಆದರೆ ಯಾರು ತೊಗೊಳಂಗಿಲ್ಲ. ನಮಗೆ ಕ್ರೇಜು, ಹಾಗಾಗಿ ನಾವು ಎಷ್ಟೇ ಕಾಸ್ಟ್ಲಿ ಆದರೂ ಎಲ್ಲ ಸೇಲ್ ಗೀಲ್ ಎಲ್ಲ ಅಡ್ಡಾಡ್ತೀವಿ. ಬೇರೆ ಊರಿಂದ ಬಂದಿರ್ತಾರ, ಅವೆಲ್ಲ ಬೇರೆ ಸ್ಟೇಟಿಂದ ಎಲ್ಲ ಸೀರೆಗಳ ಕಲೆಕ್ಷನ್ ಇಟ್ಟಿದ್ದೀನಿ ನಾನು. ಸೊ ಆ ಥರ ಕ್ರೇಜ್ ಇರೋದಂತಾನೆ ಇದು ನನ್ನ ಶಾಪು ಸ್ಪೆಷಲಿ ಓಪನ್ ಆಗ್ತಿರೋದು.
ಶಾಪ್ ಮಾಡೋ ತರ ದೇವ್ರು ಆಶೀರ್ವಾದ ಮಾಡ್ಲಿ, ಕಣ್ ಬಿಡ್ಲಿ. ನಮ್ಮ ಅವ್ವ ಕಣ್ ಬಿಟ್ಬಿಟ್ಟಾಳ, ನಮ್ಮ ಅಣ್ಣ ಕಣ್ ಬಿಟ್ಬಿಟ್ಟಾನ, ನಮ್ಮ ಅಕ್ಕ ಕಣ್ ಬಿಟ್ಟಾರ. ದೇವ್ರೊಬ್ಬ ಕಣ್ ಬಿಟ್ಬಿಟ್ನಂದ್ರೆ ಫುಲ್ ಖುಷಿ ಅನ್ನಿಸ್ಬಿಡ್ತದ. ನಾನು ಶಾಪ್ ಹಾಕೋದ್ ಬೇಕಾಗಿಲ್ಲ, ನನಗೆ ಇಷ್ಟೇ ಮಾರಿದ್ರೆ ಸಾಕು. ನನಗೆ ಏನೋ ಅನ್ಕೊಂಡಿದೀನಿ, ಎಲ್ಲಿ ಬಂದು ನಿಲ್ಲುತ್ತೋ ಗೊತ್ತಿಲ್ಲ. ಇನ್ನೂ ಕಟ್ಟಿದ ಸೀರೆ ತುಂಬಾ ಚೆನ್ನಾಗಿದೆ, ನನಗೆ ನೋಡಿದ ತಕ್ಷಣ ಇಷ್ಟ ಆಯ್ತಿದೆ. ಎಲ್ಲಾ ಕಲರ್ ಕಾಂಬಿನೇಷನ್ ಅಲ್ಲಿ ಹೋಗುತ್ತೆ, ಎಲ್ಲಾ ಕಲರ್ ಕಾಂಬಿನೇಷನ್ ಮೇಲೆ ಹೋಗುತ್ತೆ, ಪ್ಯಾಟರ್ನ್ ಮೇಲೆ ಹೋಗ್ತೈತಿ. ಒಂದ್ ಪ್ಯಾಟರ್ನ್ ಇದ್ದಾಗ ಇನ್ನೊಂದ್ ಪ್ಯಾಟರ್ನ್ ಇರೋದಿಲ್ಲ, ಸೆಟ್ಟಿ ಆಗಂಗಿಲ್ಲ ನೀವು. ನಮ್ಮ ಕಡೆ ವಾತಾವರಣಕ್ಕೆ ಕಾಟನ್ ಸೀರೆಗಳು ಬೆಸ್ಟ್, ಪ್ಯೂರ್ಲಿ ಕಾಟನ್. ಪೈಠಾಣಿ ಹಾಕಿದ್ದೆ, ಪೈಠಾಣಿ ಬಂದ್ಬಿಟ್ಟು ಸೊ ಇಷ್ಟಾಯ್ತು ನಂದು. ಇನ್ನೂ ಭಾಳ ಇದಾವೆ, ಇವನ್ನೆಲ್ಲ ತೋರಿಸ್ಬೇಕಂದ್ರೆ ಅದು ಒಂದು ಸ್ಪೆಷಲ್ ವ್ಲಾಗೇ ಆಗುತ್ತೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಲಕ್ಕಿಲಿ ಲಕ್ಷ್ಮಿ 1, ಲಕ್ಕಿಲಿ ಲಕ್ಷ್ಮಿ ಅಂತ 2 ಅಕೌಂಟ್ ಇದೆ. ಇನ್ನು ಯಾರು ಫಾಲೋ ಮಾಡ್ತಿಲ್ಲ, ಫಾಲೋ ಮಾಡ್ರಿ. ಯೂಟ್ಯೂಬ್ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಒಳ್ಳೆ ಕಂಟೆಂಟ್ ಬೇಕು, ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಬೇಕು. ನನಗೆ ಮೋಟಿವೇಶನ್ ಆಗುತ್ತೆ ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಲೈಕ್, ಶೇರ್, ಕಮೆಂಟಿಂದ. ಸೊ ನಿಮ್ಮ ಪ್ರೋತ್ಸಾಹದಿಂದನೇ ನಾವು ಏನಾದರೂ ಗ್ರೋತ್ ಆಗ್ಲಿಕ್ಕೆ ಸಾಧ್ಯ. ನಾನು ಹೇಳಿದ್ನಲ್ಲ, ಒಂದೇ ಒಂದು ಸ್ಟೂಡೆಂಟ್ ಬಂದರೂ ನಾವು ಕ್ಲಾಸಲ್ಲಿ ಪಾಠ ಮಾಡ್ತೀವಿ. ಹಾಗಿರ್ಬೇಕಾದ್ರೆ ಒಂದೇ ಒಂದು ವ್ಯೂವರ್ಸ್ಗೋಸ್ಕರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. 6 ವರ್ಷ ಆಯ್ತು ನಾನು ಯೂಟ್ಯೂಬ್ ಚಾನಲ್ ಶುರು ಆಗಿ. ಸೊ ಇನ್ನೂವರೆಗೂ ಮಾನಿಟೈಸೇಷನ್ ಆನಿಲ್ಲ. ಮೊದಲೆಲ್ಲ ತುಂಬಾ ಚೆನ್ನಾಗಿ ಹೋಗ್ತಿತ್ತು ವ್ಯೂಸ್, 500 ಸ್ಟಾರ್ಟಿಂಗ್ 1 ಮಂತ್, 6 ತಿಂಗಳು, 1 ವರ್ಷದೊಳಗೆ ತುಂಬಾ ಚೆನ್ನಾಗಿ ಹೋಗ್ತಿದ್ವು. ಬಟ್ ಆಮೇಲೆ ಯೂಟ್ಯೂಬ್ ರೆಕಮೆಂಡೇಶನ್ ಕಡಿಮೆ ಮಾಡಿತು, ಏನು ಗೊತ್ತಿಲ್ಲ ನನಗೆ. ಕಂಟೆಂಟ್ ತುಂಬಾ ಚೆನ್ನಾಗಿದೆ, ನನ್ನ ಪ್ರಕಾರ ನನ್ನ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಸೊ ಗೊತ್ತಿಲ್ಲ ಯಾಕಂತ ಯೂಟ್ಯೂಬ್ ನನಗೆ ಕೈ ಹಿಡಿದಿಲ್ಲ, ಗೊತ್ತಿಲ್ಲ ಇನ್ನೇನಾದ್ರೂ ಕೈ ಹಿಡಿತೋ ಇಲ್ವ ಅಂತ. ವಾವ್, ಇನ್ನೊಂದು ಸೀರೆ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ನೆವಿ ಬ್ಲೂ ಐತಿದೆ, ನಾ ಬ್ಲ್ಯಾಕ್ ಅನ್ಕೊಂಬಿಟ್ಟಿದೆ, ತುಂಬಾ ಚೆನ್ನಾಗಿದೆ. ಇನ್ನೊಂದು ಬ್ಯೂಟಿಫುಲ್ ಕಲರ್ ಬಂತು, ಇದೆಲ್ಲರಿಗೂ ಇಷ್ಟ ಆಗುತ್ತೆ. ಇದು ಪ್ಲೇನ್ ಅಲ್ಲಿ ಪಟ್ಟೆದಂಚು ಪ್ಲೇನು, ಇದು ಪಟ್ಟೆದಂಚು ಚೆಕ್ಸ್. ಇದು ನೆವಿ ಬ್ಲೂ ವಿತ್ ಬ್ಲೂ ಬಾರ್ಡರ್ ಐತಿದೆ, ಬ್ಲೂ ಅಂಡ್ ಗ್ರೀನ್ ಡಬಲ್ ಬಾರ್ಡರ್ ಬರ್ತದೆ. ಇದು ಸಿಂಗಲ್ ಬಾರ್ಡರ್. ನಿಮ್ಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ, ಯಾವ ಸೀರೆ ಇಷ್ಟ ಆಯ್ತು, ಯಾವ ಥರದ ಸೀರೆಗಳು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ನ ಫಾಲೋ ಮಾಡ್ತೀರಿ. ನನ್ನ ಪೇಜಲ್ಲಿ ಸೀರೆಗಳ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ.